ಆಮೇಲೆ ನಾವು ಲೋನ್ ರಿಪೇಮೆಂಟ್ ಇದು ತಿಳ್ಕೊಳ್ಳಿ. ನೀವೇನು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಲೋನ್ ರಿಪೇಮೆಂಟ್ ಫಾರ್ ಗೌರ್ಮೆಂಟ್ ಆಫ್ ಇಂಡಿಯಾ ವಿ ಹ್ಯಾವ್ ಗಿವನ್ 4,2 lakh crores. ಒಟ್ಟು 5,066 ಲಕ್ಷ 66,000 ಕೋಟಿ ಕೊಟ್ಟಿದ್ದೀವಿ. Sir, but he was showing a letter in 24 and 25. There is a zero investment coming. 2020 ಇಶ್ಯೂ ಆಗಿದ್ದಲ್ಲ ಸರ್, ಇದರಲ್ಲಿ ನೋಡಿ ಹೇಳಿದ್ದಾರೆ 2020 ಲೆಟರ್ನಲ್ಲಿ ನಮಗೆ ಕಷ್ಟ ಇದೆ ಅಂತ ಹೇಳಿದ್ದಾರೆ. ಇಟ್ ಈಸ್ ಅ ಡಿಸ್ಕೌಂಟ್ ಸ್ಮಾರ್ಟ್ ಕಾರ್ಡ್ ಫೇರ್ ವರ್ಕ್ಸ್ ದ ಪಾಸಿಬಿಲಿಟಿ ಆಫ್ ಇನ್ಕ್ರೀಸ್ ನಾಟ್ ದೇರ್. 2020 ಲೆಟರ್ನಲ್ಲಿ ನಮಗೆ ತೊಂದರೆ ಇದೆ ಅಂತ ಹೇಳಿ ಫೇರ್ ಕಮಿಟಿ ಮಾಡಿ ಅಂತ ಹೇಳ್ತಾರೆ. ನೀವು ಯಾವ ಲೆಟರ್ ಹೇಳ್ತಾ ಇದ್ರಿ ಹೇಳಿ? ಸ್ವಲ್ಪ ನಿಮಗೆ ಬಿಚ್ಚಿ ನಾನೆಲ್ಲ ಇದೆ ಕೊಟ್ಟ ನಾನೇ ಹೇಳ್ತಾ ಇದ್ದೀನಲ್ಲ. ನಾನು 1,000 ಕೋಟಿ ಅದು ಕೊಟ್ಟಿದ್ದೀನಿ, ಕ್ಯಾಶ್ ಕೊಟ್ಟಿದ್ದೀನಿ. 1,000 ಸಪೋರ್ಟ್ ಪ್ರೈಸ್ ಕೊಟ್ಟಿದ್ದೀನಲ್ಲ ನಾನು. ಬಿಜೆಪಿ ಮತ್ತೆ ಸಾಕಷ್ಟು ಗೊಂದಲ ಸೃಷ್ಟಿ ಆಗ್ತಾ ಇದೆ. ಈಗ ದರ ಏರಿಕೆ ಮಾಡೋದು ರಾಜ್ಯ ಸರ್ಕಾರದ ವ್ಯಾಪ್ತಿ ಬರುತ್ತೆ, ಕೇಂದ್ರ ಸರ್ಕಾರದ ವ್ಯಾಪ್ತಿ ಬರುತ್ತೆ, ಯಾರಿಗೂ ಬರುದಿಲ್ಲ, ಕಮಿಟಿಗೆ ಬರ್ತದೆ. ಕಮಿಟಿಯಲ್ಲಿ ರಾಜ್ಯ ಸರ್ಕಾರದವರು ಇರ್ತಾರಲ್ಲ, ಯಾರು ಅದಾಗಿ ಮುಗಿದೋಯ್ತು, ಅದು ಒಬ್ರು ಇದ್ರು ಅದು ಮುಗಿದೋಯ್ತು. ಈಗ ನೆಕ್ಸ್ಟ್ ಕಮಿಟಿಗೆ ಫಾರ್ಮೇಶನ್ ಈಗ ಹಳೆ ಕಮಿಟಿ ಪ್ರಕಾರನೇ ಮಾಡ್ತೀರಾ ನೀವು ಪರಿಷ್ಕರಣೆನ? ಈಗ ಮಾಡಕ್ ಪವರ್ ಇಲ್ಲ. ಹೊಸ ಕಮಿಟಿ ಆಗೋವರೆಗೂ ಸೆಂಟ್ರಲ್ ಗೌರ್ಮೆಂಟ್ಗೂ ಇಲ್ಲ, ಸ್ಟೇಟ್ ಗೌರ್ಮೆಂಟ್ಗೂ ಇಲ್ಲ, BMRCಗೂ ಇಲ್ಲ. ಈಗಿರೋದನ್ನ ಪರಿಷ್ಕರಣೆ ಮಾಡೋದಕ್ಕೆ ಅದ್ರ ಪ್ರಕಾರ ಹಳೆ ಕಮಿಟಿ ಪ್ರಕಾರ 5% ಹೈಕ್ ಆಗಿರೋದಲ್ಲ. ಈಗ ನೋಡ್ರಿ, ನೀವ್ ಹೇಳ್ತೀರಿ, ಇನ್ನೊಬ್ಬ ಹೇಳ್ತಾರೆ, ನಾನು ಹೇಳ್ತೀನಿ ಅಂತ. ಐ ಕಾಂಟ್ ಕಮ್ ಟು ಎನಿ ಪ್ರೆಷರ್. ಐ ಆಮ್ ಟೆಲಿಂಗ್ ಯು, ಐ ಹ್ಯಾವ್ ಟು ಗೋ ಬೈ ದಿ ಸಿಸ್ಟಮ್ ಆಫ್ ಲಾ ವಾಟ್ ಇಸ್ ಬಿನ್ ಎಕ್ಸಿಸ್ಟಿಂಗ್. ಸೊ ಒಂದು ನಿಮಿಷ ಇರ್ರಿ ಸ್ವಲ್ಪ. ದಿಸ್ ಇಸ್ ನಾಟ್ ಎ ಸ್ಮಾಲ್ ಇದರಲ್ಲಿ ಮಾತಾಡೋಕ್ಕಲ್ಲ. ಇದು ದಿಸ್ ಇಸ್ ಎ ಇಶ್ಯೂ ವಿಚ್ ಅದರ್ ಸ್ಟೇಟ್ಸ್ ಆಲ್ಸೋ ವಿಲ್ ಬಿ ಕ್ಯಾರಿಂಗ್ ಮೀ. ಐ ಕಾಂಟ್ ಆನ್ಸರ್ ಲೈಕ್ ದಟ್. ಇದು ಭಾಳ ವ್ಯವಸ್ಥಿತವಾಗಿ ಕಾನೂನು ಚೌಕಟ್ಟಿನಲ್ಲೇ ನಾನು ನನ್ನ ನ್ಯಾಷನಲ್ ಗೌರ್ಮೆಂಟ್ ಹತ್ರ ಸಂಪರ್ಕ ಇಟ್ಕೊಂಡಿರುವಾಗ ಅವರು ಕೂಡ ಒಂದು ಕಾಗದ ಬರೆದ್ಬಿಟ್ಟಿರ್ಬೋದು. ಕಾನೂನಲ್ಲಿ ಅವ್ರಿಗೂ ಅವಕಾಶ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಈಗ ಹೊಸ್ದಾಗಿ ಏನಾದ್ರು ಮಾಡಬೇಕಾದ್ರೆ ಹೊಸ್ದಾಗಿ ಇನ್ನೊಂದು ಫೇರ್ ಫಿಕ್ಸೇಷನ್ ಕಮಿಟಿ ಆಗಬೇಕು. ಅದು ಬೇಕಾ ಬೇಡ? ಅವರೇನೋ ಒಂದು ಮೀಟಿಂಗ್ ಕರೆದಿದ್ರು, ಲೆಟ್ ದೇ ಟೇಕ್ ಎ ಕಾಲ್. ಆಮೇಲೆ ನನ್ನ ಕಾಲ್ ಏನು ಬೇಕೋ ನಾನು ತಗೊಳ್ತೀನಿ. ನನ್ನ ಕ್ವಶನ್ ಇದೆ, ಈಗ ಹಳೆ ಕಮಿಟಿ ಪ್ರಕಾರ 5% ಹೈಕ್ ಮಾಡಿದ್ರಲ್ಲ, ಆ ಹೈಕ್ ಅಲ್ಲಿ ನೀವು ಇದು ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರು, ಅದರಲ್ಲೇ ನಾವು ಕಮಿಟಿನೇ ಹೇಳಿದೆ. ನೀವು ಫಾರ್ಮುಲಾ ಪ್ರಕಾರ ಕಮಿಟಿ ಹ್ಯಾಸ್ ಗಿವನ್ ಎ ಡೈರೆಕ್ಷನ್ ಆಸ್ ಪರ್ ದಟ್. ನೀವು ಒಂದು ಫಾರ್ಮುಲಾ ಕೊಟ್ಟವ್ರೆ, ನಾನು ಅದನ್ನು ಓದಿದ್ದೀನಿ. ತಿರ್ಗಾ ಇನ್ನೊಂದ್ಸತಿ ಓದಿ ಅಂದ್ರೆ DMC ಫಾರ್ಮುಲಾ, ಡೆಲ್ಲಿ ಮೆಟ್ರೋ ರೈಲ್ವೆದು ಫಾರ್ಮುಲಾನ ಬೇಸ್ಡ್ ಆನ್ 3 ಮೇಜರ್ ಎಲಿಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಆ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದೀನಿ. ನನಗೆ ಯಾರು ಬಂದಿಲ್ಲ, ನನ್ನ ಹತ್ರ ಮಾತಾಡಿಲ್ಲ. ನನ್ನ ಹತ್ರ ಯಾರು ಮಾತಾಡಿಲ್ಲ, ನಾನು ಯಾರು ಬಂದಿಲ್ಲ. ಯಾರ ಪತ್ರ ಏನ್ ಪತ್ರ ಅಲ್ಲಿ ಕೊಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಕಮ್ ಬ್ಯಾಕ್ ಟು ಇಟ್. ಒಂದೇ ದಿನಕ್ಕೆ ಪ್ರತಿಯೊಂದಕ್ಕೂ ಒಂದು ಪ್ರೊಸೀಜರ್ ಇದೆಯಲ್ಲ. ಐ ಕಾಂಟ್ ವಿತಿನ್ 1 day 2 day ಐ ಕಾಂಟ್ ದಿಸ್ ಒನ್. ನೋಡೋಣ, ಬೇರೆಯವ್ರು ಏನೇನು ಹೆಂಗೆ ಎಷ್ಟೆಷ್ಟು ಸ್ಪೀಡಲ್ಲಿ ಇರ್ತಾರೋ ನಮ್ಮ ರೈಲು ಅಷ್ಟೇ ಸ್ಪೀಡಾಗಿ ಓಡ್ತಾ ಇರ್ತದೆ. ಈಗ ಆಯ್ತು, ನಾನು ಕ್ರೆಡಿಟ್ ವಾರ್ಡ್ ಬೇಕಾದ್ರೆ ಯಾರು ಬೇಕಾದ್ರೂ ತಗೊಳ್ಳಿರಿ, ನನಗೆ ಜನಕ್ಕೆ ಒಳ್ಳೇದಾಗಬೇಕಷ್ಟೇ. ನನ್ನ ವಾರ್ ಕ್ರೆಡಿಟ್ ಅಲ್ಲ, ನನ್ನ ವಾರ್ ಜನರು ಸಮಸ್ಯೆ ಬಗೆಹರಿಬೇಕು. ಪಾಪ ಭಾರ ಆಗಬಾರ್ದು ನನ್ನ ವಾರು, ಮೆಟ್ರೋಗೂ ಭಾರ ಆಗಬಾರ್ದು. ನಾನು ಯಾರು ಒತ್ತಡ, ನಾನು ಐ ಆಮ್ ನಾಟ್ yielding to anyone. I am yielding to the basic principle of the whatever the BMRC ಅಲ್ಲಿ ಉಳಿಬೇಕು, ಜನನ ಉಳಿಬೇಕು, ನಂದು ಅದು ತೀರ್ಮಾನ.
Sir, metro is common to all metropolitan cities. There's a lot of politics over this issue, sir. How do you see this? This should not be. ಬರೀ ಇಲ್ಲಿ ಮಾತ್ರ ಅಷ್ಟೇ ಟ್ರಂಕ್ಗಳು, ವಾಯ್ಸು, ಮೈಕು ಎಲ್ಲ ಇಲ್ಲಿ. ಬೇರೆ ಎಲ್ಲೂ ಇಲ್ಲ. ಬೇರೆ ಎಲ್ಲೂ ಈಗ ಡೆಲ್ಲಿಲಿ ಯಾರು ಮಾತಾಡಿದಾರಾ, ಮುಂಬೈಲಿ ಮಾತಾಡಿದಾರಾ, ಹೈದ್ರಾಬಾದ್ ಮಾತಾಡಿದಾರ, ಎಲ್ಲೂ ಮಾತಾಡಿಲ್ಲ ಯಾರು ಇದು.